ಓವಲ್ ಗ್ರೌಂಡ್ನಿಂದ ರಸ್ತೆ ಮಾರ್ಗವಾಗಿ ಮಹಾರಾಜ ಗ್ರೌಂಡ್ ಅನ್ನ ತಲುಪಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೃಶ್ಯ ನಿಮ್ಮ ಮುಂದೆ. ಮೈಸೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸಿರುವ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ತಲುಪಲಿದೆ. ಈಗಷ್ಟೇ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ 5 ಗಂಟೆ ನಿಗದಿತ ಸಮಯ ಇರೋದು. ಸಮಾವೇಶದಲ್ಲಿ ಮೋದಿ ಅಬ್ಬರದ ಭಾಷಣ 5 ಗಂಟೆಗೆ. ಅದಕ್ಕಿಂತ ಮುಂಚೆ ಇದೀಗ ಕೆಲವೇ ಕ್ಷಣಗಳಲ್ಲಿ ದೃಶ್ಯದಲ್ಲಿ ನೀವು ಗಮನಿಸ್ತೀರಿ. ಮೈಸೂರಿಗೆ ಮೋದಿ ಆಗಮನ, ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ನರೇಂದ್ರ ಮೋದಿ. ಬೃಹತ್ ವೇದಿಕೆ ಸಿದ್ಧವಾಗಿದೆ. ಮೋದಿ ಅವರ ಆಗಮನದ ನಿರೀಕ್ಷೆಯಲ್ಲಿ ಸಾವಿರಾರು ಮಂದಿ ಕಾರ್ಯಕರ್ತರು, ಬಿಜೆಪಿಯ ಸಪೋರ್ಟರ್ಸ್, ಬೆಂಬಲಿಗರು ಜಮಾವಣೆಗೊಂಡಿದ್ದಾರೆ. ಇದೇ ಮಹಾರಾಜ ಗ್ರೌಂಡ್ನಲ್ಲಿ ಅಬ್ಬರದ ಭಾಷಣವನ್ನ ನರೇಂದ್ರ ಮೋದಿ ಮಾಡಲಿದ್ದಾರೆ. ಮಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ. ನಮಗೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಓವಲ್ ಗ್ರೌಂಡ್ಗೆ ಹೆಲಿಪ್ಯಾಡ್ ಅಲ್ಲಿ ನಿರ್ಮಾಣ ಮಾಡಲಾಗಿದೆ, ಅಲ್ಲಿಗೆ ತೆರಳುತ್ತಾರೆ ಮೋದಿ. ಈಗ ಆಲ್ರೆಡಿ ವಿಮಾನ ನಿಲ್ದಾಣ ಹಾಗೆ ಹೆಲಿಪ್ಯಾಡ್ ಎಲ್ಲ ಕಡೆಗಳಲ್ಲೂ ಕೂಡ ಭದ್ರತಾ ದೃಷ್ಟಿಯಿಂದ ನಡೆಸಬೇಕಾಗಿದ್ದ ಅಗತ್ಯವಾದ ತಪಾಸಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೃಹತ್ ವೇದಿಕೆ ಸಿದ್ಧವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪನವರು ಹಾಗೆ ಹಳೆ ಮೈಸೂರು ವ್ಯಾಪ್ತಿಯ ಹಾಲಿ ಮಾಜಿ ಶಾಸಕರು ಉಪಸ್ಥಿತರಿದ್ದಾರೆ ಮೋದಿ ಅವರ ಆಗಮನದ ನಿರೀಕ್ಷೆಯಲ್ಲಿ. ಮತ್ತೊಂದು ಕಡೆ ದೇವೇಗೌಡರು ಹಾಗೆ ಜೆಡಿಎಸ್ ಆ ಸ್ಥಳೀಯ ಮಟ್ಟದ ನಾಯಕರು, ಕಾರ್ಯಕರ್ತರು ಕೂಡ ಇವತ್ತಿನ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಇರತಕ್ಕಂಥ ವೇದಿಕೆಯಲ್ಲಿ ಸದ್ಯಕ್ಕಿರುವ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸಿದ ಕ್ಷಣದ ದೃಶ್ಯವನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ಪಕ್ಕದಲ್ಲೇ ಕೂತಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಎನ್ಡಿಎ ಅಭ್ಯರ್ಥಿ. ಈಗ ವೇದಿಕೆಗೆ ಹಾಸನ ಆಲ್ರೆಡಿ ಹಾಲಿ ಸಂಸದರು ಮತ್ತೊಂದು ಅವಧಿಗೂ ಕೂಡ ಸಂಸದರಾಗೋಕೆ ಬಯಸಿ ಬಿಜೆಪಿ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ, ಯಡಿಯೂರಪ್ಪನವರ ಆಶೀರ್ವಾದ, ಅದಾದ ನಂತರದಲ್ಲಿ ದೇವೇಗೌಡರ ಆಶೀರ್ವಾದ, ಹಾಗೆ ಯದುವೀರ್ ಅವರಿಗೆ ಹಸಲಾಗವ ಹಾಲಿ ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಇದನ್ನ ಕೂಡ ದೃಶ್ಯದಲ್ಲಿ ಗಮನಿಸಿದ್ರಿ ತಾವು. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗ ಆಲ್ರೆಡಿ ಜಮಾವಣೆಗೊಂಡಿದ್ದಾರೆ ಮಹಾರಾಜ ಗ್ರೌಂಡ್ನಲ್ಲಿ. ನಮ್ಮ ಪ್ರತಿನಿಧಿ ನೀಡಿದ ಮಾಹಿತಿಯ ಪ್ರಕಾರ 60,000 ಆಸನಗಳ ವ್ಯವಸ್ಥೆ, ಅದಕ್ಕೆ ಮೀರಿ ಜನ ಬಂದಿದ್ದಾರೆ ಅಂತ ಹೇಳಿ ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಗೆ ಆಗಮಿಸಲಿದ್ದಾರೆ ನರೇಂದ್ರ ಮೋದಿ. ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಕಳೆದ ಬಾರಿ ರಾಜ್ಯ ಪ್ರವಾಸದಲ್ಲಿದ್ದ ಸಂದರ್ಭದಲ್ಲೇ ಮೋದಿ ಅವರು ಚುನಾವಣಾ ದಿನಾಂಕ ಘೋಷಣೆಯಾಗಿತ್ತು. ಇವತ್ತು ಬಿಜೆಪಿಯ ಸಂಕಲ್ಪ ಪತ್ರ, ಅವರ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಪ್ರಣಾಳಿಕೆ ಬಿಡುಗಡೆಯಾಗಿ ಕೆಲವೇ ಗಂಟೆಗಳಲ್ಲಿ ರಾಜ್ಯ ಪ್ರವಾಸ, ಮಂಗಳೂರು, ಮೈಸೂರಿನಲ್ಲಿ ಮತ ಶಿಖಾರಿಯನ್ನ ನಡೆಸಲಿದ್ದಾರೆ. ನಮ್ಮ ದಕ್ಷಿಣ ಭಾರತ ಫೋಕಸ್, ಹಾಗಾಗಿ ದಕ್ಷಿಣ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಮೋದಿ, ಅಮಿತ್ ಶಾ. ಅದರ ಭಾಗವಾಗಿ ಇವತ್ತು ಕರ್ನಾಟಕದ 2 ಭಾಗಗಳ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ವಿಶೇಷ ವಿಮಾನದಲ್ಲಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ಮೈಸೂರಿಗೆ. ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ. ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಓವಲ್ ಗ್ರೌಂಡ್ಗೆ ತೆರಳುತ್ತಾರೆ. ಅಲ್ಲಿಂದ ರಸ್ತೆ ಮಾರ್ಗವಾಗಿ ಮಹಾರಾಜ ಗ್ರೌಂಡ್ಗೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೈಸೂರು ಭಾಗದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭ್ಯರ್ಥಿ ಬದಲಾವಣೆ ಆಗಿದೆ. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಿಸಿ ಯದುವೀರ್ ಒಡೆಯರ್ ಅವರಿಗೆ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಅವರನ್ನ ಗೆಲ್ಲಿಸಿಕೊಂಡು ಬರುವ ಸಲುವಾಗಿ ಪ್ರಯತ್ನ, ಮತ ಶಿಕಾರಿ. ಇದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಬರ್ತಕ್ಕಂತಹ ಹಾಸನ, ಮಂಡ್ಯ, ಚಾಮರಾಜನಗರ ಇತ್ಯಾದಿ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿಯೂ ಕೂಡ ಮತಯಾಚನೆಯನ್ನ ಮಾಡಲಿದ್ದಾರೆ. ನೋ ಡೌಟ್ ಇವತ್ತಷ್ಟೇ ಬಿಡುಗಡೆಯಾಗಿದೆ ಪ್ರಣಾಳಿಕೆ, ಹೀಗಾಗಿ ಅದರ ಪ್ರಸ್ತಾಪ ಕೂಡ. ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾದ ಕಾಂಗ್ರೆಸ್ನ ಪ್ರಣಾಳಿಕೆ 5 ನ್ಯಾಯದ ಅಡಿಯಲ್ಲಿ 25 ಗ್ಯಾರಂಟಿಗಳನ್ನು ಘೋಷಿಸಿದೆ ಕಾಂಗ್ರೆಸ್. ಅದರಲ್ಲೂ ಕರ್ನಾಟಕ ಮಾಡೆಲ್, ಕರ್ನಾಟಕದಲ್ಲಿ ಏನು ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಸಹಕಾರಿಯಾದ 5 ಗ್ಯಾರಂಟಿಗಳು, ಅದರ ವಿಸ್ತೃತ ಭಾಗ ಲೋಕಸಮರವನ್ನ ಗೆಲ್ಲಲಿಕ್ಕೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯ ಭಾಗವಾಗಿ ಅಳವಡಿಸಿಕೊಂಡಿದೆ. ಅದನ್ನ ಭರವಸೆಯ ರೂಪದಲ್ಲಿ ಮತದಾರರ ಮುಂದಿಟ್ಟಿದೆ. ಈ ಗ್ಯಾರಂಟಿಗಳ ಹೋಮ್ ಗ್ರೌಂಡ್ ಕರ್ನಾಟಕ
ಇಲ್ಲಿ ಮತ ಶಿಕಾರಿ ನಡೆಸ್ತಾ ಇರೋದ್ರಿಂದ ಮತ್ತೊಮ್ಮೆ ಇಂಡಿ ಗ್ಯಾರಂಟಿ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅನ್ನೋ ಭಾಷಣವನ್ನ ಅನ್ನೋ ಮಾತುಗಳನ್ನ ಈ ವೇದಿಕೆಯಲ್ಲೂ ಕೂಡ ಮೋದಿ ಪ್ರಸ್ತಾಪ ಮಾಡುವ ಎಲ್ಲ ಸಾಧ್ಯತೆ ನಿರೀಕ್ಷೆ ಇದ್ದೇ ಇದೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ಈ ಬೃಹತ್ ವೇದಿಕೆಯನ್ನ ತಲುಪಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದೆ ವಿಶೇಷ ವಿಮಾನ. ಆ ಸಂದರ್ಭದ ದೃಶ್ಯ ಇದು. ಮತ್ತೊಂದು ಕಡೆಯಲ್ಲಿ ಮೈಸೂರಿನ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಏನು ಜಮಾವಣೆಗೊಳ್ತಿದ್ದಾರೆ. ಈಗ ಆಲ್ರೆಡಿ 60,000 ಆಸನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಹುತೇಕ ಆಸನಗಳು ಭರ್ತಿಯಾಗಿದೆ ಅನ್ನೋ ಚಿತ್ರಣ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಿದ್ದಾರೆ ನಮ್ಮ ಪ್ರತಿನಿಧಿಗಳು. ರಸ್ತೆಗಳಲ್ಲೂ ಕೂಡ ಏನೋ ಆ ಓವಲ್ ಗ್ರೌಂಡ್ ಇಂದ ಮಹಾರಾಜ ಗ್ರೌಂಡ್ ವರೆಗೂ ಆಗಮಿಸ್ತಾರೆ ನರೇಂದ್ರ ಮೋದಿ ಅವರು. ಆ ರಸ್ತೆಯುದ್ದಕ್ಕೂ ಕೂಡ ಜನಸಾಗರ. ಮಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ ಅವರು. ಅಲ್ಲಿಂದ ಓವಲ್ ಗ್ರೌಂಡ್ ನಲ್ಲಿ ಇರ್ತಕ್ಕಂಥ ಹೆಲಿಪ್ಯಾಡ್ಗೆ ಆಗಮನ. ಯಾವ ರೀತಿ ಇದೆ ಸಿದ್ಧತೆ, ಇದೆಲ್ಲದರ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಏನ್ ಗಮನಿಸ್ತಿದ್ದೀರಿ? ಸದ್ಯಕ್ಕೆ ಏನೆಲ್ಲ ಚಟುವಟಿಕೆಗಳಾಗ್ತಾ ಇದೆ? ಸ್ಮಿತಾ, ಈಗಾಗಲೇ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನ ಮಂಟಕಹಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರೆ ಅಲ್ಲಿಂದ ನೇರವಾಗಿ ವಿಶೇಷ ವಿಮಾನದಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇದೆ ಓವೆಲ್ ಗ್ರೌಂಡ್ಗೆ ಬರ್ತಾರೆ. ಅಲ್ಲಿಂದ ಸಮಾವೇಶ ಸ್ಥಳಕ್ಕೆ ಸುಮಾರು ಒಂದು 200 ಮೀಟ್ರ್ ದೂರ ಆಗುತ್ತೆ ಇಲ್ಲಿಂದ. ಅಂದರೆ ಅಲ್ಲಿಗೆ ಹೋಗ್ತಾರೆ. ಈಗ ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಒಂದು ಕಡೆ ಪೊಲೀಸ್ನವರು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೂ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಈಗಲೂ ಕೂಡ ಜನಸಾಗರ ಹರಿದು ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾನೆ ಇದ್ದಾರೆ. ಈಗಾಗಲೇ ವೇದಿಕೆಯಲ್ಲಿರುವಂಥ ಬಹುತೇಕ ಚೇರ್ಗಳೆಲ್ಲ ಫುಲ್ ಆಗಿದೆ. ಲಕ್ಷಾಂತರ ಜನ ಸೇರಿದ್ದಾರೆ. ಈಗ ಒಂದಷ್ಟು ಏನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಯಾಕೆಂದ್ರೆ ಆನಂದ್ ಧ್ವನಿ ತಲುಪ್ತಾ ಇದ್ರೆ ಜನ ಗಮನಿಸ್ತಾ ಇದೀವಿ ದೃಶ್ಯದಲ್ಲಿ. ಮಾತನಾಡಿಸಿ ಏನ್ ಹೇಳ್ತಾರೆ, ಯಾವ ರೀತಿ ಇದೆ ಅವರಿಗೆ ನಿರೀಕ್ಷೆ, ಮೋದಿ ಅವರ ಆಗಮನ, ಅವರ ಭಾಷಣದ ಬಗ್ಗೆ ಮಾತನಾಡಿಸಿ ನೋಡೋಣ ಅವರನ್ನ. ಕ್ಯಾಮ್ರಾ ಸ್ಮಿತಾ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯ ನೀವೇನು ನೋಡ್ತಾ ಇದ್ರಿ, ಇದು ಕೌಟಿಲ್ಯ ವೃತ್ತ. ಇಲ್ಲಿ ಒಂದಷ್ಟು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಮೋದಿಯವರು ಬರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಸರ್ಕಲ್ ಏನಿದೆ ಆ ಸರ್ಕಲ್ ಹತ್ರನೇ ತಡೆದಿದ್ದಾರೆ. ಮತ್ತೊಂದಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಬೇಗ ಹೋಗಿ ಅಂತೇಳಿ ಪೊಲೀಸ್ನವರು ಅವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸಕ್ಕೆ ನಾನು ಮುಂದಾಗ್ತೀನಿ. ಕೆಲವೇ ಕ್ಷಣದಲ್ಲಿ ಮೋದಿಯವರು ಬರೋದ್ರಿಂದ ಒಂದಷ್ಟು ಜನ ಏನು ಮೋದಿಯವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ನು ವಿನೋದ್ ಕೂಡ ಏನು ಬರ್ತಾ ಇರುವಂಥದ್ದು ತೋರಿಸ್ತಾ ಹೋಗ್ತಾ ಇರ್ತಾರೆ. ಸ್ಮಿತಾ, ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ. ಈ ಕಡೆ ಏನು ಇನ್ನೊಂದು ಕಡೆ ಸಮಾವೇಶ ನಡೀತದೆ, ಅಲ್ಲಿ ಜನನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನಸಂಖ್ಯೆಯಲ್ಲಿ ರೋಡ್ನಲ್ಲಿ ನಿಂತಿದ್ದಾರೆ ಅಂತ. ಈಗಾಗಲೇ ಆಸನಗಳೆಲ್ಲ ಸಂಪೂರ್ಣ ಸಾಧ್ಯ ಆದ್ರೆ ಮಾತನಾಡಿಸ್ತಾ ಇರಿ. ಹಾಗೆ ಅಲ್ಲಿ ಮೋದಿ ಆಗಮಿಸಿದ ನಂತರದಲ್ಲಿ ಎಲ್ಲಿಂದ ಲೈವ್ ಅಪ್ಡೇಟ್ಸ್ ಕೊಡಿ ಹೆಲಿಪ್ಯಾಡ್ನಿಂದ. ಈಗ ರಂಜಿತ್, ನಮ್ಮ ಮತ್ತೋರ್ವ ಕಲೀಗ್ ರಂಜಿತ್, ಸಮಾವೇಶ ನಡೆಯುವ ಮಹಾರಾಜ ಗ್ರೌಂಡ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, 60,000 ಆಸನದ ವ್ಯವಸ್ಥೆ ಅನ್ನೋ ಮಾಹಿತಿ ಇದೆ. ಜನ ಸೇರಿದಾರ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಜನರಿದ್ದಾರ? ಏನ್ ಗಮನಿಸ್ತಿದ್ದೀರಿ? ಈಗಷ್ಟೇ ಆರ್ ಅಶೋಕ್ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ ವೇದಿಕೆಗೆ. ಸ್ಮಿತಾ ರಂಗನಾಥ್, ಮೈಸೂರು ಇವತ್ತು ಕೇಸರಿಮಯವಾಗಿದೆ. ಸ್ಮಿತಾ, ಸಂಪೂರ್ಣವಾಗಿ ಮೋದಿ ಮೇನಿಯಾ ನೋಡ್ಬೋದು. ಸ್ಮಿತಾ, ನೀವು ಸಾವಿರಾರು ಸಂಖ್ಯೆಯ ಜನ ಬಂದು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಮೋದಿ ಬರೋದನ್ನ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಮೋದಿ ಕೂಡ ಆಗಮಿಸ್ತಾರೆ. ಮೋದಿ ಬಂದು ಭಾಷಣ ಮಾಡೋದನ್ನ ಕಾಯ್ತಾ ಇದ್ದಾರೆ. ಮಹಾರಾಜರ ಗೆಲುವು ಪಕ್ಕಾ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮೂಲಕ ಮಾತಾಡಿಸ್ತೀನಿ ನಾನು ಜನರನ್ನ. ಮೋದಿ ಬರ್ತಾ ಇದ್ದಾರೆ, ತಮಗೆ ಎಷ್ಟು ಖುಷಿ ಇದೆ, ಮೋದಿ ಮೇಲೆ ಏನ್ ನಿರೀಕ್ಷೆ ಇದೆ? ಮೋದಿಗೋಸ್ಕರ ನಾವು ಇಷ್ಟೊತ್ತವರೆಗೂ ಬಂದು ಈ ಬಿಸಿಲಲ್ಲಿ 40 ಡಿಗ್ರಿ ಟೆಂಪರೇಚರ್ ಬಂದು ಕಾಯ್ತಾ ನಿಂತಿರೋದು ನಾವೆಲ್ಲಾನು. ಮೋದಿ ಬರ್ತಾರೆ, ವಾಪಸ್ ನೆಕ್ಸ್ಟ್ ಇಯರ್ ನಮ್ದೇನೆ ಮೋದಿ ಗವರ್ಮೆಂಟ್. ಮಹಾರಾಜರನ್ನ ಗೆಲ್ಲಿಸ್ತೀರಿ? ಖಂಡಿತ. ಮೈತ್ರಿ ಇಲ್ಲಿ ದೊಡ್ಡ ಸಕ್ಸಸ್ ಆಗುತ್ತೆ ಖಂಡಿತ. ಈ ಸರಿ 400 ದಾಟ್ತೀವಿ. ಸರ್, ಮೂರನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಪ್ರಧಾನಿ ಪಟ್ಟಕ್ಕೇರಿಸೋದಕ್ಕೆ ತಾವೆಷ್ಟು ಉತ್ಸುಕರಾಗಿದ್ದೀರಿ? ಮೋದಿ ಅವರಿಂದ ತಮ್ಗೆ ಎಷ್ಟು ನಿರೀಕ್ಷೆ ಇದೆ? ಮೋದಿನೇ ಇಲ್ಲ, ಮೋದಿಯವರೇ ಬರಬೇಕು. ಎಲ್ಲ
ಒಳ್ಳೆ